ಇದು ನಮಸ್ಕರಿಸ್ತೀನಿ ಸ್ವಾಮಿ.
ಮಾತನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು.
ವಸಂತದ ಬಳ್ಳಿಗಳು ದಿನ ದಿನವೂ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಗಳಿಂದ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರ ಹಾಗೆ ಪ್ರೇಯಸಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗ ತೀವ್ರ ಶೋಕದಿಂದ ದಗ್ಧರಾದೆವು. ಈ ದಿನ ಪುನಃ ಸಮ್ಮಿಲನರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದು ನನ್ನ ಬಯಕೆ ಉತ್ತರ. ದೇವರಿ ಪೂಜೆಯನ್ನು ಬಯಸಿದಾಗ ನಾನು ನಿರಾಕರಿಸಿದನೆ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ಇಂತಹ ಮಹಾಪಂಡಿತರಲ್ಲವೇ ತಮ್ಮ ರಥಮಯ ಸಂಗೀತದಿ ಮನದಾನಂದವಾಣಿ ಮನದಾಟ ನಿನ್ನ ಬಯಸಿದೆ ಓ ಸುಂದರಿ, ಓ ಸುಂದರಿ. ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಲಿದೆ. ಉತ್ತರೆಯೋ ವೀರಸತಿ, ಪತಿಯ ಆಜ್ಞೆಯೊಳಗೆ ದೇವರ ಆಜ್ಞೆ ಅಂತಲ್ಲವೇ ಪ್ರಿಯ? ಪ್ರೇಯಸಿ, ನನಗಿನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಹೌದು ಸ್ವಾಮಿ, ನಿಮ್ಮಂತಹ ವೀರರಿಗೆ ಎಂದೆಂದಿಗೂ ಅಪಜಯ ಇಲ್ಲ. ಓ ಪ್ರಿಯತಮೇ, ಓ ಪ್ರಿಯತಮೇ. ಪ್ರೇಯಸಿ, ಓ ಪ್ರಿಯತಮೇ, ಓ ಪ್ರಿಯತಮೇ. ಓ ಪ್ರಿಯತಮೇ, ಓ ಪ್ರಿಯತಮೇ. ಏತಕ್ಕೆ ಈ ಕರೆ ನನ್ವಲವಿನ ಅಪ್ಸರೆ.
ಹಲೋ ಹಲೋ ಕಾಮನವಿಲ್ಲನು ಹಾಡುವೆನಲ್ಲಿ ನಿನ್ನ ಹಾಡಿಗೆ ಪ್ರೀತಿಯ ದೇವಿಗೆ ಹೃದಯವ ಅರ್ಪಿಸಿ ಪೂಜೆಯ ಮಾಡುವೆ ಅಂತರಂಗ ಸಖಿಯೇ ಒಲವಿನ ತಾರೆ ಅಂತರಂಗ ಸಖಿಯೇ ಒಲವಿನ ತಾರೆ ಕಾಯಿಸದೆ ಮನ ನೋಯಿಸದೆ ಬಾರೇ ಬೇಗನೆ ಕಾಯಿಸದೆ ಮನ ನೋಯಿಸದೆ ಬಾರೇ ಬೇಗನೆ ಓ ಪ್ರಿಯತಮೆ ಓ ಪ್ರಿಯತಮೆ ಏತಕ್ಕೆ ಈ ಕರೆ ನನ್ನ ಒಲವಿನ ಆಪ್ತರೆ ಏತಕ್ಕೆ ಈ ಕರೆ ನನ್ನ ಒಲವಿನ ಆಪ್ತರೆ ಒಲವಿನಲ್ಲಿ ಒಲವಿನಲ್ಲಿ ಮನವೇ ಹಾಡಿದೆ. ಒಲವಿನಲ್ಲಿ ಒಲವಿನಲ್ಲಿ ಮನವೇ ಹಾಡಿದೆ ಓ ಪ್ರಿಯತಮೆ ಓ ಪ್ರಿಯತಮೆ ಓ ಪ್ರಿಯತಮೆ ಪ್ರಿಯತಮ ಪ್ರೇಸಿ ದೇವ ಗಾನ ಕೋಗಿಲೆ ನೀನಾಗೆ ಏನು ನೀಡಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ನಾಗ ಸಾಮ್ರಾಜ್ಯದ ರಾಣಿಯು ನೀನೇ ರಾಗ ಸಾಮ್ರಾಜ್ಯದ ರಾಣಿಯು ನೀನೇ ಕುಣಿಸಿದೆ ನೆನೆಸಿದೆ ಆಡಿನಿಂದಲೇ ಕುಣಿಸಿದೆ ನೆನೆಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ
ಲಾ ಲಾ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಹೊಸ ಬೀರುವ ಸುಮಬಾಣ ಎದೆಯಲ್ಲಿ ತನ ನಂದದಿಗಾನ ಮನ್ಮಥ ಬೀರುವ ಸುಮಬಾಣ ಎದೆಯಲ್ಲಿ ತನ ನಮ್ರತಿಗಾನ ಈ ಪ್ರೇಮ ಸ್ಪರ್ಶಕ್ಕೆ ನಲ್ಲೆ ಒಡಲಲ್ಲಿ ವಿರಹದ ಜ್ವಾಲೆ ಈ ಪ್ರೇಮ ಸ್ಪರ್ಶಕ್ಕೆ ನಲ್ಲೆ ಒಡಲಲ್ಲಿ ವಿರಹದ ಜ್ವಾಲೆ ಪ್ರೇಮದ ತೊಟ್ಟಿಲಲ್ಲಿ ಹಾಡೋಣ ಲಾ 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 ಓ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಮುದ್ದು ಕೋಗಿಲೆ ನಿನಗೆ ಮುದ್ದು ಮಾಡಲೇ ಏನಿ ಅಪಶಕುನ ಪ್ರಾರ್ಥ ಕಾಲದ ಉದಿಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅದೂರಸ್ಥವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದಂತಹ ಗೂಬೆಗಳ ಅಮಂಗಳ ದನಿಯು ಮಿಳಿತವಾಯಿತು. ಈ ಎಲ್ಲ ಅಪಶಕುನಗಳ ನಿಯಮಿತವಾದರೂ ಏನಾಗಿರಬಹುದು? ಇವುಗಳೆಲ್ಲವೂ ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯನ್ನು ಸೂಚಿಸುತ್ತಿರುವುದೋ ಕಾಣೆನಲ್ಲ. ಜನನಿ ಯಾರು? ದುರ್ಯೋಧನ, ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೆನು. ರಾತ್ರಿ ಎಲ್ಲವೂ ನಿದಿರೇ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯನಿ, ಈ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಏಕೆ? ಕುರುಕ್ಷೇತ್ರದ ರಣರಂಗದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಜನರು? ತಿಳಿದಿರುವೆನು ಕುಮಾರ, ಆದರೆ ಇದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ. ಆ ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು ನ್ಯಾಯ, ನೀತಿ, ಮನುಷ್ಯತ್ವಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ತಿಳಿದಿರಲಿಲ್ಲ. ಅಮ್ಮ, ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಛಲಭಂಕ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಛಲಧಂಕ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಅಧಮ ಪಾಂಡವರ ಮದವ ನಡಗಿತೆ ದುರದಿ ಹಾಳುವೆ ಭರತ ಕಂಡವ. ಅಧಮ ಪಾಂಡವರ ಮದವ ನಡಗಿತೆ ದುರದಿ ಹಾಳುವೆ ಭರತ ಕಂಡವ. ಅಧಮ ಪಾಂಡವರ ಮದವ ನಡಗಿತೆ ದುರದಿ ಹಾಳುವೆ ಭರತ ಕಂಡವ. ಅಧಮ ಪಾಂಡವರ ಮದವ ನಡಗಿತೆ ದುರದಿ ಹಾಳುವೆ ಭರತ ಕಂಡವ.
ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ಅಮ್ಮ, ಈದಿಯ ಪ್ರಳಯ ಧರ್ಮದ ಮಹಾವಿಪ್ಲವ. ನನ್ನ ಮಾತನ್ನು ಕೇಳು ಮಗನೇ. ನಿನ್ನೆ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘನ ಘೋರವಾದದ್ದಕ್ಕೆ ಆಹ್ವಾನವನ್ನು ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವುದು. 100 ಜನ ವೀರ ಪುತ್ರನನ್ನು ಎತ್ತ ವೀರ ಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದು. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವುದು. ನನ್ನನ್ನು ಅರಸು ಜನರೇ. ಯೋಧನ ಚೆಲಬೇಕೆ ಕುರು ನಂದನ.
ಸಮಾನ ಭಾವದಿಂದ ಧರೆಯನ್ನಾಡು. ಪಾಂಡವರು 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 ಮಾಡಿದುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ. ಅಮ್ಮ, ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗೆ ಅಥವಾ ನನ್ನ ಅರಮನೆ ಒಬ್ಬ ಸಾಮಾನ್ಯ ಚೇಟೆಗೆ ಇಂತಹ ಅಪಮಾನವಾಗಿದ್ದರೆ ನಾನೇನನ್ನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ ಕುಮಾರ? ಹಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲಕ್ಷಿಸದೆ ಅಪಮಾನದ ಪ್ರತಿವಿರೋಧನವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕ ಏಡಿಯೂ ಕೂಡ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ, ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವನಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕನುಜ್ಞೆಯನ್ನು ಕೊಡು ಜನನಿ. ದುರ್ಯೋಧನ, ನನ್ನ ಆಶೀರ್ವಾದವನ್ನು ಬಯಸುವಿಯಾ? ನಿನ್ನೆ ಜ್ಞಾತಿ ಹಿಂಸೆಗೆ ಅದು ಅಷ್ಟೊಂದು ಅವಶ್ಯಕವೇ? ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ಕಟ್ಟಿಟ್ಟ ಬುದ್ಧಿಯಾದರೂ ಸೈ. ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುವೆನು. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನಲ್ಲ ಮಗನೇ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಕೋಣೆಯಲ್ಲಿ ಮುಳುಗುವುದು. ಮುಳುಗಲಿ. ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವಂತಹ ಪವಿತ್ರವಾದ ಗಂಗಾ ನದಿಯು ಕೆನ್ನೀರ ಕಾಲುವೆ ಹರಿಯಲಿ. ಕುಮಾರ, ಭಾರತದ ಮಂಗಳೆಯರು ತಮ್ಮ ಮಂಗಳ ಸೂತ್ರವನ್ನೇ ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಇಲ್ಲಲಿ. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಮಾನವನಲ್ಲ ತಾಯಿ, ಮಹಾ ದುರ್ದಾನವ. ನೀನು ದಾನವನಾದ ಮೇಲೆ ನಡೆಯಬೇಕಾದದ್ದೆಲ್ಲವೂ ನಡೆದಿದ್ದೀರ. ಬಾಕಂದ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಹಾಗೇ ಆಗಲಿ. ಹೇ ದಯಾಮಯನಿ, ಈ ಗಾಂಧಾರಿ ಅಗ್ನೆಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗದು. ಹೋಗು ಕುಮಾರ, ಅಪ್ರತಿಮ ವೀರನೆನಿಸಿ ಶೌರ್ಯ ಸಾಹಸಗಳಿಂದ ಭೂಮಿಲಿ ಮೆರೆದು ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತೋ ಜಯ. ಯಥೋ ಧರ್ಮಸ್ತಥೋ ಜಯಃ. ಯಥೋ ಧರ್ಮಸ್ತಥೋ ಜಯಃ. ಯಥೋ ಧರ್ಮಸ್ತಥೋ ಜಯಃ. ಧರ್ಮಕ್ಕೆ ಜಯ ಹೋಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಮೋರ್ಘರೆಯ ನೀರಿನ ಕಹಳೆಗಳು. ಮುಗಿಲು ಮುಟ್ಟುವಂತೆ ಜೈಂಕರಿಸಲೀರಣ ದುಂಬಿಗಳು. ಹೋರಾಡಲಿ ದರ್ಪಲಾಂಚನ.
ಕಾಡುವ ಮಂಗಳ ಮುಂಬೆಳಕೆ. ನಾಳಿನ ಯುದ್ಧದಲ್ಲಿ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಆ ವೀರರನ್ನು ಒಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹನ್ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈ ಇಂಥ ಸಮಯದಲ್ಲಿ ನನ್ನ ಜೀವನದಲ್ಲಿ ನನಗಾಗುತ್ತಿರುವ ಈ ನನ್ನ ಮನಸ್ಸಿನಲ್ಲಿ ಹುಟ್ಟಿದಿರುವ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಸಮರದಿ ಸೆಣಸಾಡೆನ ಕೃಷ್ಣ,
ಸಾರಿ ಈ ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆಯು ಬೇಸಿಗೆ ಬಿಸಿಲಿನಂತೆ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಪರಮಾತ್ಮ, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವವು. ನಾನು ನೋಡುತ್ತಿರುವುದೇನನ್ನ ಇವರಲ್ಲಿ ನ್ಯಾಲಿಗೆಯು ಒಣಗುತ್ತಿರುವುದು. ಗಾಂಡಿಯು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನ ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಹಿತೈಷಿಗಳು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ಪರಮಾತ್ಮ, ಈ ಜ್ಞಾತಿ ವಧೆಗೆ ನಾನು ಕೈಯಾಕಲಾರೆನು. ಈ ಗುರು ಹಿಂಸೆಗೆ ನಾನು ಕೈಯಾಕಲಾರೆನು. ಪರಮಾತ್ಮ, ನನಗೆ ಯುದ್ಧವು ಬೇಡ, ರಥವನ್ನು ಹಿಂದಿರಿಸು ಮಿತ್ರ. ಪಾರ್ಥ, ಕುತಸ್ವಾಕಶ್ಮಲಮಿದೋ ವಿಷಮೇ ಸಮುಪಸ್ಥಿತೋ ಅನಾರ್ಯ ದುಷ್ಟಮ ಸರ್ಜೋ ಅನಾರ್ಯ ದುಷ್ಟಮ ಸರ್ಜೋ ಅಪಕೀರ್ತಿಕರ ಅರ್ಜುನ ಅರ್ಜುನ ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದೇ ಇಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸಿರುವೆವು, ಮುಂದೆಯೂ ಜನ್ಮಗ್ರಹಣ ಮಾಡುವೆವು. ಜನ್ಮ ಮೃತ್ಯುಗಳಲ್ಲಿ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಕಥ ಭೀಷ್ಮಂ ಮಹಾಸಂಖ್ಯ ದ್ರೋಣಾಂಚ ಮಧುಸೂದನ ಕಥ ಭೀಷ್ಮಂ ಮಹಾಸಂಖ್ಯ ದ್ರೋಣಾಂಚ ಮಧುಸೂದನ ಪ್ರತಿಯೋತ್ಸಾಮಿ ಪೂಜಾರ್ಯವರಿಸೂದನ ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ತಿರುಗಿ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಯರಾದ ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ನಮಗೆ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯ ಲೋಭವನ್ನು ನಾನು ಅನುಭವಿಸುವ ಇಚ್ಛೆ ಇಲ್ಲ. ನನಗಿಲ್ಲ ವಾಸುದೇವ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದು ನನ್ನಿಂದಾಗದು. ಸೃಜನ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಆವಾಗಲೇ ಆಗೋಯ್ತದ್ದು.
ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದೇ ಇಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸುವೆವು, ಮುಂದೆಯೂ ಜನ್ಮಗ್ರಹಣ ಮಾಡುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ಪುನಶ್ಚೈತ್ಯಗೊಳ್ಳುವು. ನಾನು ಏಡಿಯಲ್ಲ, ಆದರೂ ಯುದ್ಧ ವಿಮುಖನಾಗಿರುವೆನು. ಹೇಳು ಪರಮಾತ್ಮ, ಈ ಯುದ್ಧದ ಹೊರತು ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಪಾರ್ಥ, ಅಸ್ಥಿರಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ 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 ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಪರಧರ್ಮಾವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ವಿಮುಕ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಧರ್ಮವು ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೇ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು
ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನೇ ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನೂ ಸರ್ವಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೂ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯದ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಸಮಸ್ತ ಭೂತಗಳ ಆದಿಕಾರಣನ ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು, ವೇದಗಳಲ್ಲಿನ ಸಾಮುವು, ರುದ್ರರಲ್ಲಿ ಶಂಕರನೂ ಆಗಿರುವನು. ಅರ್ಜುನನ ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಅರಿಯಿತು. ಹೇಗೀಶ್ವರ, ಈ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನ ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಎಂತಹ ಭಯಾನಕ ರೂಪವಿದು! ನನ್ನ ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ಕೈಕಾಲು ಕಂಪಿಸುತ್ತಿರುವವು, ಶರೀರದಲ್ಲಿ ಕಂಪನವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಚ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಸಮರಗೀತೆಯನ್ನು. ಭೀಮಸೇನ,
ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಭಯಪಟ್ಟು ಅಡಿಗೆ ಕುಳಿತಿರುವನು. ನಿನ್ನ ಮೃದು ನುಡಿಗಳಿಂದ ಅವನು ಆಚೆಗೆ ಬರುವುದಿಲ್ಲ. ನಿನ್ನ ಕರ್ಕಶವಾದ ನುಡಿಗಳನ್ನು ನುಡಿ ಮೇಲೆದ್ದು ಬರುವನು. ಆಗ ತೋರಿಸುವೆಯೇ ನಿನ್ನ ಪರಾಕ್ರಮವನ್ನು. ಕೂಗು, ಭೀಮನನ್ನು ಕರೆ, ದುರ್ಯೋಧನನ್ನು ಕರೆ. ದುರ್ಯೋಧನ, ನಿನ್ನ 11 ಅಕ್ಷೋಣಿ ಸೈನ್ಯವನ್ನು ನಾಶ ಮಾಡಿದನು. ನಿನ್ನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿದನು. ಶಕುನಿಯಂತ ನರಾಧಮನು ವೀರನಂತರ ರಂಗದಲ್ಲಿ ಹೋರಾಡಿ ನಿನಗಾಗಿ ಪ್ರಾಣ ಬಿಟ್ಟನು. ಆದರೆ ನೀನು ಏಡಿಯಂತೆ ಸೋತ ನಾಯಿಯಂತೆ ಓಡಿ ಬಂದು ಸರೋವರದಲ್ಲಿ ಹಡಗಿ ಕುಳಿತಿರುವಯ್ಯ. ಎದ್ದು ಬಾರೋ ಸುಮ್ಮನಾದೋರು ಖೋದರ. ವಿರಾಟರಾಯನ ಮನೆಯ ಅಡುಗೆಯ ಭಟ್ಟಂಗಿ, ವೀರರ ಹೃದಯನ್ನು ನೀನು ಏನೋ ಹರಿಯುತ್ತಿರುವೆ. ನಾನು ಪ್ರಾಣ ಭಯದಿಂದ ಈ ಸರೋವರದಲ್ಲಿ ಹಡಗಿ ಕುಳಿತಿರಲಿಲ್ಲ. ಕೊನೆಯ ಸಾರಿ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುತ್ತಿದ್ದೆ. ಯುದ್ಧಕ್ಕೆ ಸಿದ್ಧನಾಗೋ. ಕ್ಷಣಕಾಲ ವಿಶ್ರಾಂತಿ ಒಂದು ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ, ಸಿದ್ಧನಾಗು. ಭೀಮನನ್ನು ರಕ್ಷಿಸು ವಾಸುದೇವ. ಸಿದ್ಧನಾಗು. ಬಾಬು ದುರ್ಯೋಧನ, ಭೀಮ. ಧರ್ಮರಾಯಗೆ ಶುಭ ಮಂಗಳ. ಜಯ ಮಂಗಳ ಧರ್ಮರಾಯಗೆ ಶುಭ ಮಂಗಳ. ರಾಯ 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 ಈ ಧರ್ಮರಾಯ. ರಾಯ 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 ಈ ಧರ್ಮರಾಯ. ಜಯ ಮಂಗಳ ಧರ್ಮರಾಯಗೆ ಶುಭ ಮಂಗಳ. ರಾಧಾರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ. ಶ್ರೀ ಸರಸ್ವತಿ ಕಲಾ ಸಂಘಕ್ಕೆ ಜೈ. ಶ್ರೀ ಸರಸ್ವತಿ ಕಲಾ ಸಂಘಕ್ಕೆ ಜೈ. ಹರ ನಮಃ ಪಾರ್ವತಿ ಪತೆ. ಹರ ಹರ ಮಹಾದೇವ.